Good afternoon, students. Today we'll start the topic continuity. Okay, in the last class we have finished the limits, correct? So due to this corona and all, we are not able to take the classes. So we'll start with the continuity in the online videos. Okay. So first thing is you all have to see the videos, correct? Then first listen correctly what I have said, okay, what I have informed or what I have explained. So first listen correctly, then solve this in your class work. Okay. So day to day basis you have to solve this. Okay. Next, continuity. So first question is define a function f of x by, okay. So ಇಲ್ಲೊಂದು f of x ಕೊಟ್ಟಾನ, ಓಕೆ. ಈ f of x ನ ನೀವು ಕಂಟಿನ್ಯೂವಿಟಿ ಅದನೋ ಇಲ್ಲೋ ಅಂತ ಪ್ರೂವ್ ಮಾಡಬೇಕು, ಓಕೆ. ಸೊ ಇದು ಈ ಟೈಪ್ ಪ್ರಾಬ್ಲಮ್ಸ್ ನೀವು ಲಿಮಿಟ್ಸ್ನಾಗ ಸಾಲ್ವ್ ಮಾಡಿರಿ, ಕರೆಕ್ಟಾ? ಲಾಸ್ಟ್ ಕ್ಲಾಸಸ್ನಾಗ ಅದೆಲ್ಲ ಲಾಸ್ಟ್ 2-3 ಕ್ಲಾಸಸ್ನಾಗ ಲಿಮಿಟ್ಸ್ನಾಗ ಸೇಮ್ ಟೈಪ್ ಪ್ರಾಬ್ಲಮ್ಸ್ ಯು ಹ್ಯಾವ್ ಸಾಲ್ವ್, ಓಕೆ. ಸೊ ಅದೇ ಟೈಪೇ ಅದ ಇದನ್ನು ಕಂಟಿನ್ಯೂವಿಟಿ. ಸೊ ಅಲ್ಲಿ ಬರೀ ಎಫ್ ಆಫ್ ಎಕ್ಸಿಸ್ಟ್ ಅಂತ ಹೇಳ್ತೀರಿ, ಎಫ್ ಆಫ್ ಎಕ್ಸಿಸ್ಟ್ ಆದಮೇಲೆ ಇಟ್ ಈಸ್ ಕಂಟಿನ್ಯೂಸ್ ಆರ್ ಇಟ್ ಈಸ್ ಡಿಸ್ಕಂಟಿನ್ಯೂಸ್ ಅಂತ ಡಿಫೈನ್ ಮಾಡಬೇಕಷ್ಟೇ, ಓಕೆ. ಸೊ ಫಸ್ಟ್ ಕ್ವಶನ್ನಾಗ ಏನು ಕೊಟ್ಟಾನ, ಎಫ್ ಆಫ್ ಎಕ್ಸ್ ಕೊಟ್ಟಾನ. ಸೊ ಗ್ರೇಟರ್ ದೆನ್ 0 ಇದ್ದಾಗ 1 ಅದ, ಈಕ್ವಲ್ ಟು 0 ಇದ್ದಾಗ 0 ಅದ, ಆ್ಯಂಡ್ ಲೆಸ್ ದೆನ್ 0 ಇದ್ದಾಗ -1 ಅದ, ಓಕೆ. ಸೊ ಇದನ್ನು ಸಾಲ್ವ್ ಮಾಡ್ತೀರಿ. ಸೊ ಹೆಂಗೆ ಸಾಲ್ವ್ ಮಾಡ್ತೀರಿ? ಯೂಸಿಂಗ್ ಯುವರ್ LHS ಆ್ಯಂಡ್ LHL ಆ್ಯಂಡ್ RHL, correct? So first we'll start the solution. Okay, so start ಮಾಡ್ರಿ. ಸೊ ಫಸ್ಟ್ ಗೊತ್ತಿರಿ ಇಲ್ಲ, ಸೊ LHL ಅಂತ ತಗೋರಿ, ಓಕೆ. hope it's saying, okay, you are able to see this, okay. ಸೊ LHL ಅಂತ ತಗೋರಿ. ಸೊ LHL ತಗೊಂಡು ಏನು ಬರೀತೀರಿ ಇಲ್ಲಿ? ಲಿಮಿಟ್ ಎಕ್ಸ್ ಟೆನ್ಸ್ ಟು ಏನು ತಗೋಬೇಕು? ಎಕ್ಸ್ ಅವನೇ ಹೇಳತ್ತಾನ ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ಎಫ್ ಆಫ್ ಎಕ್ಸ್ ಎಟ್ ಎಕ್ಸ್ ಈಕ್ವಲ್ ಟು 0 ಅಂತ ಹೇಳಾಕತ್ತಾನ, ಕರೆಕ್ಟಾ? ಸೊ ಎಟ್ ಎಕ್ಸ್ ಈಕ್ವಲ್ ಟು 0 ಅಂದರೆ ಇಲ್ಲಿ ಏನು ತಗೋತೀರಿ? ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಓಕೆ. ಎಕ್ಸ್ ಟೆನ್ಸ್ ಟು 0 ತಗೋತೀರಿ. ಒಂದು ವೇಳೆ ಎಕ್ಸ್ ಈಕ್ವಲ್ ಟು 1 ಕೊಟ್ಟರೆ, ಸೊ ಎಕ್ಸ್ ಈಕ್ವಲ್ ಟು 1 ತಗೋತೀನಿ, ಕರೆಕ್ಟಾ? ಬಟ್ ಇಲ್ಲಿ ಏನು ಕೊಟ್ಟಾನ? ಎಕ್ಸ್ ಈಕ್ವಲ್ ಟು 0 ಕೊಟ್ಟಾನ. ಸೊ ಇಲ್ಲೇ ಎಕ್ಸ್ ಟೆನ್ಸ್ ಟು 0 ತಗೋರಿ. LHL ಒಳಗೆ ಏನಿರ್ತದೆ? 0 ಮೈನಸ್, ಕರೆಕ್ಟ್? ಸೊ ಏನು ಬರೀತಿರಲಿ? ಎಫ್ ಆಫ್ ಎಕ್ಸ್ ಅಂತ ಬರೀ, ಕರೆಕ್ಟಾ? ದಿಸ್ ಈಸ್ ಯುವರ್ LHL ಡೆಫಿನೇಷನ್, ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಏನದ? ಮೈನಸ್ ಅಂತಂದರೆ ಏನು ಹೇಳ್ತೀರಿ? ಇಟ್ ಈಸ್ ಲೆಸರ್ ದೆನ್, ಕರೆಕ್ಟಾ? ಲೆಸರ್ ದೆನ್. ಮೈನಸ್ ಅಂದರೆ ಯಾವಾಗೂ ಏನು ತಗೋಬೇಕು? ಎಕ್ಸ್ ಶುಡ್ ಬಿ ಲೆಸರ್ ದೆನ್ ವ್ಯಾಲ್ಯೂ ತಗೋಬೇಕು, ಕರೆಕ್ಟಾ? ಸೊ ಇಲ್ಲಿ ನೋಡಿರಿ ನಿಮ್ಮ ಕ್ವಶನ್ ಒಳಗೆ ಲೆಸರ್ ದೆನ್ ವ್ಯಾಲ್ಯೂ ಏನದ? ಎಕ್ಸ್ ಲೆಸ್ ದೆನ್ 0 ಏನದ? -1. ಸೊ ಈಗ ನೀವು ಎಫ್ ಆಫ್ ಎಕ್ಸ್ ಏನು ತಗೋತೀರಿ? ಓಕೆ, ಈಗ ಎಫ್ ಆಫ್ ಎಕ್ಸ್ ಕಾಣಿಸಾತದ, ಓಕೆ. ಸೊ ಈಗ ಎಕ್ಸ್ ಲೆಸ್ ದೆನ್ 0 ಅದ. ಸೊ ಎಕ್ಸ್ ಲೆಸ್ ದೆನ್ 0 ಅಂದರೆ -1 ಅದ. ಸೊ ನೀವು ಈಗ ಎಫ್ ಆಫ್ ಎಕ್ಸ್ ಏನು ತಗೋಬೇಕು? ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಇಸ್ -1, ಕರೆಕ್ಟಾ? ಸೊ ಇಲ್ಲೇನು ಸೊಲ್ಯೂಷನ್ ಇಲ್ಲ, ಡೈರೆಕ್ಟ್ ನೀವೇನು ಇರ್ತೀರಿ? -1 ಅಂತ ಇರ್ತೀರಿ. ಸೊ ಕಾಲ್ ದಿಸ್ ಆಸ್ ಇಕ್ವೇಷನ್ 1, okay. Next, so similarly what we will take? RHL, okay. So RHL ಒಳಗೆ ಏನಿರ್ತದೆ ನಿಮ್ದು? ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್, ಕರೆಕ್ಟಾ? ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು, okay, it's clear now. So limits x tends to 0 plus, so f of x ತಗೋತೀರಿ, ಓಕೆ. ಸೊ ಎಫ್ ಆಫ್ ಎಕ್ಸ್ ಏನದ? ಇಲ್ಲೇ ಪ್ಲಸ್ ಇದೆ. ಸೊ ಪ್ಲಸ್ ಅಂದ್ರೆ ನಾವು ಏನು ತಗೋಬೇಕು? ಗ್ರೇಟರ್ ವ್ಯಾಲ್ಯೂಸ್ ತಗೋಬೇಕು, ಕರೆಕ್ಟಾ? ಸೊ ಎಕ್ಸ್ ಅಂದರೆ ಏನು ಎಕ್ಸ್ ಪ್ಲಸ್ ಇತ್ತಂದ್ರೆ ಏನು ತಗೋಬೇಕು ನಾವು? ಗ್ರೇಟರ್ ವ್ಯಾಲ್ಯೂಸ್ ತಗೋಬೇಕು. ಸೊ ಇಲ್ಲಿ ನೋಡಿರಿ, ಗ್ರೇಟರ್ ವ್ಯಾಲ್ಯೂಸ್ ಏನದ ನೋಡಿರಿ? ಎಕ್ಸ್ ಗ್ರೇಟರ್ ದೆನ್ 0 ಇದ್ದಾಗ ಏನದ? 1 ಅದ. ಸೊ ಈಗ ನೀವು ಎಫ್ ಆಫ್ ಎಕ್ಸ್ ಏನು ಹಾಕೋತೀರಿ? limit x tends to 0 plus 1, okay. So there is no solution, we'll directly keep it as 1. So call this as equation 2, okay. So now compare equation 1 and equation 2, okay. So equation 1 ಏನದ? -1 ಅದ. equation 2 ಏನದ?
ಪ್ಲಸ್ 1 ಅದ. ಸೊ ಇವೆರಡು ಸೇಮ್ ಅಲ್ಲ. ಸೊ ಈಗ ಏನು ಬರೀತೀರಿ, ದೇರ್ ಫೋರ್ ಎಲ್ ಹೆಚ್ ಎಲ್ ಇಸ್ ನಾಟ್ ಈಕ್ವಲ್ ಟು ಆರ್ ಹೆಚ್ ಎಲ್. ಕರೆಕ್ಟಾ? ಸೊ ಎಲ್ ಹೆಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಹೆಚ್ ಎಲ್. ಸೊ ಏನು ಹೇಳ್ತೀರಿ, ಇವೆರಡು ಸೇಮ್ ಇಲ್ಲ ಅಂತಂದರೆ ಏನು ಹೇಳ್ತೀರಿ, ಎಫ್ ಆಫ್ ಎಕ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಕರೆಕ್ಟ್? ಸೊ ಇವೆರಡೂ ಸೇಮ್ ಇಲ್ಲ ಅಂದರೆ ನಾವೇನು ಹೇಳ್ಬೋದು, ಎಫ್ ಆಫ್ ಎಕ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀರಿ. ಕರೆಕ್ಟ್ ಅಲ್ಲೋ? ಸೊ ಎಲ್ ಎಚ್ ಎಲ್ನು -1 ಅದ, ಆರ್ ಎಚ್ ಎಲ್ +1 ಅದ. ಸೊ ಎರಡೂ ಸೇಮ್ ಅಲ್ಲ. ಸೊ ಏನು ಹೇಳ್ತೀರಿ ನೀವು, ಎಫ್ ಆಫ್ ಎಕ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳಬೇಕು. ಕ್ಲಿಯರ್? ಓಕೆ. ಸೊ ಎಫ್ ಆಫ್ ಎಕ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತಂದ್ರೆ ನಮ್ದು ಏನದ, ಈಗ ನೀವು ಕೊಟ್ಟಿದ್ದ ಎಫ್ ಆಫ್ ಎಕ್ಸ್ ಏನದ, ಡಿಸ್ಕಂಟಿನ್ಯೂವಿಟಿ ಇದೆ. ಓಕೆ, ಡಿಸ್ಕಂಟಿನ್ಯೂವಿಟಿ ಆರ್ ಕಂಟಿನ್ಯೂವಿಟಿ, ನಾನ್ ಕಂಟಿನ್ಯೂವಿಟಿ ಅಂತ ಕರೀತಾರೆ. ಓಕೆ. ಸೊ ಎಫ್ ಆಫ್ ಎಕ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಎಫ್ ಆಫ್ ಎಕ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಇತ್ತಂತಂದ್ರೆ ನಾವು ಅದನ್ನ ಏನು ಕರಿಬೇಕಂತಂದ್ರೆ ಡಿಸ್ಕಂಟಿನ್ಯೂವಿಟಿ ಆರ್ ಕಂಟಿನ್ಯೂವಿಟಿ ಅಂತ ಕರಿಬೇಕು. ಓಕೆ. ಸೊ ಇಲ್ಲಿ ತನಕ ಏನದಲ್ಲ, ನೀವು ಸೇಮ್ ಲಿಮಿಟ್ಸ್ನಾಗ ಮಾಡಿರಿ. ಬಟ್ ಇಲ್ಲಿ ಒಂದು ಏನು ಆ್ಯಡ್ ಆಗ್ತದೆ ಅಂತಂದ್ರೆ ನೀವು ಇಲ್ಲೇ ಗ್ರಾಫ್ ಹಾಕಬೇಕು, ಎಲ್ಲೇ ಕಂಟಿನ್ಯೂವಿಟಿ ಒಳಗೆ. ಓಕೆ. ಸೊ ಕಂಟಿನ್ಯೂವಿಟಿ ಒಳಗೆ ಗ್ರಾಫ್ ಹಾಕಬೇಕಂದ್ರೆ ಏನು ತಗೋತೀರಿ ಇಲ್ಲಿ ನೀವು, ಸೊ ಗ್ರಾಫ್ ತಗೋರಿ. ಇಸ್ ಇಟ್ಸ್ ಕ್ಲಿಯರ್? ಐ ಹೋಪ್ ಸೊ. ಓಕೆ, ಗ್ರಾಫ್ ತಗೋರಿ. ದಿಸ್ ಇಸ್ ಎಕ್ಸ್ ಆಕ್ಸಿಸ್ and this is y axis. Okay, so this is your 0. Correct? X axis, y axis 0. Okay. So ನಮ್ದು ಏನದ, ಪಾಸಿಟಿವ್ ವ್ಯಾಲ್ಯೂ 1 ಅದ. ಓಕೆ, ಇದು 1 ಅಂತ ತಗೊಂಡೆ, ಇದು 1 ಬಲ್ 1 ಲೈನ್ ಹಾಕಿವಿ. ಇಲ್ಲೇ -1 ಅಂತ ತಗೊಂಡು ಇಲ್ಲೇ -1 ಬಲ್ 1 ಲೈನ್ ಹಾಕಿನಿ. ಸೊ ಏನಾರ ನಿಮ್ದು ಈ ಪಾಯಿಂಟಿಗೆ ಕಂಟಿನ್ಯೂಸ್ ಆಗಿ ಏನಾರ ಕನೆಕ್ಟೆಡ್ ಅದ, ಇಲ್ಲ. ಓಕೆ, ಇದನ್ನೇ ಬೇರೆ ಆಕ್ಸಿಸ್ನಾಗ ಬಂದದ, ಇದನ್ನೇ ಬೇರೆ ಆಕ್ಸಿಸ್ನಾಗ ಬಂದದ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಇವೆರಡು ಡಿಸ್ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಕ್ಲಿಯರ್? ಸೊ ಇಷ್ಟನ್ನ ನೀವು ಮಾಡಬೇಕು. ಸೊ ಲಾಸ್ಟ್ ಒಂದು ಸೆಂಟೆನ್ಸ್ ಬರೀರಿ. ಸೊ ದಿಸ್ ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಡಿಸ್ಕಂಟಿನ್ಯೂಸ್ ಅಂತ ಬರಿಬೇಕು. ಓಕೆ, ಕ್ಲಿಯರ್ ಆಯ್ತು? ಸೊ ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ. ಜಸ್ಟ್ ಸೇಮ್ ಪ್ರಾಬ್ಲಮ್ಸ್ ನೀವೇನು ಲಿಮಿಟ್ಸ್ನ ಮಾಡಿರಲ್ಲ, ಸೇಮ್ ಪ್ರಾಬ್ಲಮೇ ಸೇಮ್ ಟೈಪ್ ಮಾಡಬೇಕು. ಸೊ ಇಲ್ಲೂ ಎಲ್ ಎಚ್ ಎಸ್ ತೊಗೋಬೇಕು, ಆರ್ ಎಚ್ ಎಸ್ ತೊಗೋಬೇಕು, ಸೇಮ್ ಟೈಪ್ ಮಾಡಬೇಕು. ಓಕೆ. ಸೊ ಅಲ್ಲಿ ಬರೀ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಅಂತ ಬರಿತೀರಿ. ಇಲ್ಲ ಅದಾದಮೇಲೆ ಲಾಸ್ಟ್ ಬಂದು ಗ್ರಾಫ್ ಹಾಕಿ ಇಟ್ ಈಸ್ ಕಂಟಿನ್ಯೂಸ್ ಆರ್ ಇಟ್ ಡಿಸ್ಕಂಟಿನ್ಯೂಸ್ ಅಂತ ಬರಿಬೇಕಷ್ಟೆ. ಓಕೆ. ಸೊ ಇನ್ನೊಮ್ಮೆ ನೋಡಿರಿ, ಕ್ವಶನ್ ಏನು ಕೊಟ್ಟಾನ, ಡಿಫೈನ್ ದ ಫಂಕ್ಷನ್. ಓಕೆ, ಫಂಕ್ಷನ್ ಕೊಟ್ಟಾನೇನು, ಎಫ್ ಆಫ್ ಎಕ್ಸ್ ಏನು ಕೊಟ್ಟಾನ, ಗ್ರೇಟರ್ ದೆನ್ 0 ಇತ್ತಂದ್ರೆ 1, ಈಕ್ವಲ್ ಟು 0 ಇತ್ತಂದ್ರೆ 0, ಲೆಸ್ ದೆನ್ 0 ಇತ್ತಂದ್ರೆ -1. ಓಕೆ, ಕ್ವಶನ್ ಕೊಟ್ಟಾನ ಅದನ್ನು. ಸೊ ಫಸ್ಟ್ ನೀವು ಹೆಂಗೆ ಮಾಡ್ತೀರಂದ್ರೆ ಲಿಮಿಟ್ ಎಲ್ ಎಚ್ ಎಲ್ ತಗೋತೀರಿ. ಸೊ ಲಿಮಿಟ್ ಹೆಂಗೆ ಎಲ್ಲಿಂದ ಹಾಕೋಬೇಕು ಅಂತಂದ್ರೆ ನಿಮಗೆ ಎಟ್ ಅಂತ ಪಾಯಿಂಟ್ ಕೊಟ್ಟಿರ್ತಾನೆ. ಓಕೆ, ಎಕ್ಸ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು 1 ಅಂತ ಪಾಯಿಂಟ್ ಕೊಟ್ಟಿರ್ತಾನೆ. ಸೊ ಇಲ್ಲಿ ಎಕ್ಸ್ ಈಕ್ವಲ್ ಟು 0 ಅಂತ ಕೊಟ್ಟಾನ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಓಕೆ, ಎಲ್ ಎಚ್ ಎಲ್ ಇದ್ದಾಗ ನಾವೇನು ತೊಗೋಬೇಕು, ಮೈನಸ್ ತೊಗೋಬೇಕು. ಸೊ ಎಫ್ ಆಫ್ ಎಕ್ಸ್ ಹಾಕ್ಕೊಂಡಿರಿ. ಕರೆಕ್ಟಾ? ಸೊ ಈಗ ಮೈನಸ್ ಇತ್ತಂದ್ರೆ ನಾವೇನು ತೊಗೋಬೇಕು, ಎಫ್ ಆಫ್ ಎಕ್ಸ್ ಲೆಸರ್ ವ್ಯಾಲ್ಯೂ ತೊಗೋಬೇಕು. ಸೊ ಲೆಸರ್ ಅಂತ ನಮ್ದು ಎಫ್ ಆಫ್ ಎಕ್ಸ್ ಏನು ಬರ್ತದೆ ಈಗ -1. ಓಕೆ, ಸೊ ಎಫ್ ಆಫ್ ಎಕ್ಸ್ ಇದ್ದಲ್ಲಿ ನಾವು -1 ಹಾಕೋತೀವಿ. ಸೊ ಆಮೇಲೆ ಇನ್ನೂ ಸೊಲ್ಯೂಷನ್ ಇಲ್ಲ. ಸೊ ಡೈರೆಕ್ಟ್ -1 ಅಂತ ಇಡ್ತೀರಿ. ಸೊ ಕಾಲ್ ದಿಸ್ ಆಸ್ ಇಕ್ವೇಷನ್ 1. ಓಕೆ, ನೆಕ್ಸ್ಟ್ ಏನು ತಗೋತೀರಿ, ಆರ್ ಎಚ್ ಎಲ್ ತಗೋತೀರಿ. ಓಕೆ, ಸೊ ಆರ್ ಎಚ್ ಎಲ್ ತಗೊಂಡು ಅದ್ರಾಗ ಇಲ್ಲೇನು ತಗೋತೀರಿ, 0+, ಲಿಮಿಟ್ ಎಕ್ಸ್ ಟೆನ್ಸ್ ಟು 0+. ಸೊ 0+ ಅಂತಂದ್ರೆ ಏನದ, ಗ್ರೇಟರ್ ದೆನ್ 0 ಇದ್ದಾಗ ನಮಗೇನದ, 1 ಅದ. ಓಕೆ, ಸೊ ಅದನ್ನು ಎಫ್ ಆಫ್ ಎಕ್ಸ್ ಏನು ತಗೋತೀರಿ, 1 ಅಂತ ತಗೋತೀರಿ. ಸೊ ಏನೂ ಸೊಲ್ಯೂಷನ್ ಇಲ್ಲ, 1 ಅಂತ ಬರೆದು ಬಿಡ್ತೀರಿ. ಸೊ ಕಾಲ್ ದಿಸ್ ಆಸ್ ಇಕ್ವೇಷನ್ 2. ಓಕೆ, ಸೊ ಈಗ ಏನು ಹೇಳ್ಬೋದು ಅಂತಂದರೆ ಎಲ್ ಎಚ್ ಎಲ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಎರಡು ಬೇರೆ ಇದಾವೆ. ಕರೆಕ್ಟೋ ಇಲ್ಲೋ? ಸೊ ಎಲ್ ಎಚ್ ಎಲ್ ಏನು ಬಂದು -1 ಬಂದದ, ಆರ್ ಎಚ್ ಎಲ್ ಏನು ಬಂದು 1 ಬಂದದ. ಸೊ ಎರಡು ನಾಟ್ ಈಕ್ವಲ್ ಟು ಅದಾವ. ಸೊ ಏನು ಹೇಳ್ತೀರಿ ನೀವು ಅಂತಂದರೆ ಎಫ್ ಆಫ್ ಎಕ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀರ. ಓಕೆ, ಸೊ ಎಫ್ ಆಫ್ ಎಕ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಇದು ಸಲಾಗಿ ನಾವು ಏನಂತೀವಿ, ಅದನ್ನು ಡಿಸ್ಕಂಟಿನ್ಯೂವಿಟಿ ಅಂತ ಕರಿತೀವಿ. ಕ್ಲಿಯರ್? ದ ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಡಿಸ್ಕಂಟಿನ್ಯೂವಿಟಿ. ಸೊ ಆಫ್ಟರ್ ದಟ್ ಯು ಹ್ಯಾವ್ ಟು ಡ್ರಾ ದಿಸ್ graph. Okay, hope you have understood. If you have any doubt, please ask me.
through your message or your call. Okay, this is the first question in the continuity. Solve this in your solve this in your classwork. Okay.